ಅಲ್ಲೇ ಬಾಲನ ತನ್ನ ಕಾಂಪಿಟೇಟರ್ ಅಂತ ಯಾವತ್ತೂ ಕನ್ಸಿಡರ್ ಮಾಡೇ ಇಲ್ಲ. ಆದರೆ 10 ತಲೆ ಇರೋ ರಾವಣನ ಲಂಕೆ ಸುಟ್ಟಿದ್ದು ನಾನು ಶ್ರೀ ಗಣೇಶ್ ಪರಶುರಾಮ್ ಅಂತ ಬ್ಯಾಂಕ್ ಸಿನಿಮಾದ ನಿರ್ದೇಶಕ. ಸೊ ಇವಾಗ ನಾನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ಟೀಸರ್ ಬಂದ್ಮೇಲೆ ಮಾತಾಡೋಣ. ಈ ಸಿನಿಮಾದಲ್ಲಿ ಪೆಕ್ಯುಲರ್ ಕ್ಯಾರೆಕ್ಟರ್ಸ್ಗಳಿದೆ, ಅದನ್ನೆಲ್ಲರೂ ನಾನೇ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಿಕಾಸ್ ನಾವು ಅದಕ್ಕೆ ಜೀವ ಕೊಟ್ಟಾದ್ಮೇಲೆ ಅದನ್ನ ನಿರ್ವಹಿಸೋದು ಆಬ್ವಿಯಸ್ಲಿ ಕ್ಯಾರೆಕ್ಟರ್ಸ್, ಹೀರೋಸ್, ಹೀರೋಯಿನ್ಸ್, ಆರ್ಟಿಸ್ಟ್ಗಳು. ಸೊ ಅವರಿಗೆ ಈ ವೇದಿಕೆ ಬಿಟ್ಕೊಡೋಣ ಇವಾಗ. ಸೊ ಫಸ್ಟ್ಲಿ ನಾನು ಇಂಡಸ್ಟ್ರಿಗೆ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ಇಬ್ರು ಡಾನ್ಗಳನ್ನು ಕೊಡ್ತಾ ಇದ್ದೀನಿ. ತುಂಬಾ ಸ್ಟೈಲಿಶ್ ಆಗಿರ್ತಾರೆ ಡಾನ್ಗಳು. ಸೊ ಲೆಟ್ ಮೀ ಇಂಟ್ರೊಡ್ಯೂಸ್ ಯು ರಘು ದೀಕ್ಷಿತ್ ಆಸ್ ಡ್ಯಾಡಿ. ಗಿಟಾರ್ ಎಲ್ಲ ಈ ಸತಿ ಗಂದಿದೆ, ಹುಷಾರು. ಓಕೆ, ನಾವ್ ದ ಗ್ಯಾಂಗ್ಸ್ಟರ್ ಶಾನ್ವಿ ಆಸ್ ಲಿಯೋನಾ. ಐ ಡೋಂಟ್ ನೋ, ವಾರ್ ಸ್ಟಾರ್ಟ್ ಆಗಬಾರ್ದು. ಐ ಹೋಪ್ ಫಾರ್ ದ ಬೆಸ್ಟ್. ದೂರನೇ ಇರ್ರಿ. ಸರ್ ಯಾರೋ ನಾನು ಬರ್ತಿದ್ದೀರಾ? ಓಕೆ. ಓಕೆ, ಏನೋ ಆಗ್ತಾ ಇದೆ. ಓಕೆ, ಓಕೆ. ಸೊ ಡಾನ್ ಕೆಳಗೆ ಬಿದ್ದಿರೋ 3 ಕ್ಯಾರೆಕ್ಟರ್, ಆಮೇಲೆ 1 ಬ್ಯೂಟಿಫುಲ್ ಲೇಡಿ. ಇವ್ರು ಏನ್ ಮಾಡ್ತಿದಾರೆ ಇಷ್ಟು ಜನದ ಮಧ್ಯೆ ಅಂತ ನಾನು ಹೇಳಲ್ಲ, ಇವರಿಂದಾನೇ ಬರ್ಲಿ. ಯಾಕೆ ತುಂಬಾ ಸೀರಿಯಸ್ ಆಗಿದಾರೆಲ್ಲ? ಸಿಕ್ಕಾಪಟ್ಟೆ ಹೆದರಿಕೆ ಅನ್ನಿಸ್ತಾ ಇದೆ. ಈ ಗೆಳೆಯ ನನ್ನ ತಮ್ಮ ರಿತ್ವಿಕ್ ಮುರಳೀಧರ, ಇವನು ಸಂಗೀತಗಾರ, ಮ್ಯೂಸಿಕ್ ಡೈರೆಕ್ಟರು. ಈ ಚಿತ್ರಕ್ಕೂ ಕೂಡ ಅವರೇ ಮ್ಯೂಸಿಕ್ ಮಾಡಿರೋದು. ಇವರ ಹಾಗೂ ಅವರ ಶ್ರೀ ಗಣೇಶ್ ಅಂತ ಇದ್ದಾರಲ್ಲ ಡೈರೆಕ್ಟ್ರು, ಇವರಿಬ್ಬರ ಹುಚ್ಚತನ ನಮ್ಮನೆ ಕರ್ಕೊಂಬಂತು. ನಾನೇನೋ ಸಿನಿಮಾ ಮ್ಯೂಸಿಕ್ ಬಗ್ಗೆ ಮಾತಾಡಕ್ಕೆ ಬರ್ತಿದ್ದಾರೆ ಅಂತ ಫಸ್ಟು ಮನೆಗೆ ವೆಲ್ಕಮ್ ಮಾಡಿದೆ. ಬಾಗಿಲು ತೆಗ್ದಿದ್ದೆ, ತಪ್ಪಾಗೋಯ್ತು. ಅದಾದ್ಮೇಲೆ ಏನೋ ಸಿನಿಮಾ ಹಾಡ್ಸೋಕ್ಕೇನೋ ಟ್ರೈ ಮಾಡ್ತಿದ್ದಾರೆ ಅಂದ್ಕೊಂಡೆ. ನೋಡಿದ್ರೆ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಕೇಳ್ಕೊಂಬಂದ್ರು. ಸೊ ಬಿಡ್ಲಿಲ್ಲ. ಸುಮಾರು ಒಂದು 10-15 ದಿವಸ ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಫೋನ್ ಮಾಡಿದ್ರು, ಬ್ಲಾಕ್ ಮಾಡಿದ್ಮೇಲೆ. ಸೊ ಕೊನೆಗೆ ಒಪ್ಕೊಳ್ಳೇಬೇಕಾಗಿ ಬಂತು. ಹೇಳ್ದೆ ಈ ಥರ, ಫಸ್ಟ್ ಡೇ ಶೂಟಿಗೆ ಬರ್ತೀನಿ, ಅಕಸ್ಮಾತ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ವಾಪಸ್ ಕಳಿಸ್ಬಿಡಿ. ಐ ವಿಲ್ ಗ್ಲಾಡ್ಲಿ ಬಿ ಹ್ಯಾಪಿ ಟು ಗೋ ಬ್ಯಾಕ್ ಇಫ್ ಐ ಡೋಂಟ್ ಪರ್ಫಾರ್ಮ್ ವೆಲ್ ಅಂತ. ಈಗ ಒಂಥರ ಅಷ್ಟು ಬೇಗ ಶೂಟಿಂಗ್ ಮುಗಿದೋಯ್ತಲ್ಲ, ಇನ್ನೊಂದು ಸ್ವಲ್ಪ ದಿವಸ ಇರಬೇಕಾಗಿತ್ತು ಅನ್ನಿಸ್ತು. ತುಂಬ ಎಂಜಾಯ್ ಮಾಡಿದೆ. ಅವರ ಡೈರೆಕ್ಷನ್ ಇರ್ಬೋದು, ಇವರೆಲ್ಲ ಫ್ರೆಂಡ್ಸ್ ಆಗಿರೋದು ಇರಲಿ ಸೆಟ್ ಮೇಲೆ. ಅದರ ಜೊತೆಗೆ ಉದಯ್ ಲೀಲಾ ಅವರ ಕ್ಯಾಮ್ರಾ ವರ್ಕ್ ಇಸ್ ಎಕ್ಸಲೆಂಟ್. ಬಟ್ ಬೆಸ್ಟ್ ಪಾರ್ಟ್ ವಾಸ್ ಮೈ ಕೋ ಸ್ಟಾರ್ ಶಾನ್ವಿ ಅವ್ರ ಜೊತೆ ಅವರ ಸೆಟ್ನಲ್ಲಿ 3-4 ದಿವಸಗಳು ತುಂಬ ಕಲಿಯೋದಿತ್ತು. ಅವರ ಡೆಡಿಕೇಶನ್ ಎಲ್ಲ ನೋಡಿ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಸ್ಟೇಜಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ನಮ್ಮ ಪ್ರೊಡ್ಯೂಸರ್ಸ್ ಆದ ಪೂಜಾ ವಸಂತ್ ಕುಮಾರ್ ಮತ್ತು ವಸಂತ್ ಕುಮಾರ್ ಸರ್ನ ಆನ್ ಬಿಹಾಫ್ ಆಫ್ ಹೋಲ್ ಟೀಮ್. ಬಿಕಾಸ್ ಅವರು ಧೈರ್ಯ ಮಾಡದಿದ್ದರೆ ಈ ಪ್ರಾಜೆಕ್ಟು ಖಂಡಿತ ಈ ಸ್ಟೇಟ್ವರೆಗೂ ಖಂಡಿತ ಬರ್ತಾ ಇರಲಿಲ್ಲ. ಆ್ಯಂಡ್ ಎಸ್, ಗಣೇಶ್ ಜೊತೆ ಮುಂಚೆಯಿಂದನೂ ಶಾರ್ಟ್ ಫಿಲ್ಮ್ಸ್ಗೆ ಮ್ಯೂಸಿಕ್ ಮಾಡಿಕೊಂಡು ಅದರಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೆ. he felt I'm suitable for this role ಅಂತ. So I'm grateful. Thank you Ganesh. And yes, ನನಗೆ ಇಷ್ಟು ವರ್ಷ ಸಪೋರ್ಟ್ ಮಾಡಿದ ನನ್ನ ತಂದೆ ತಾಯಿ, ನನ್ನ ತಂಗಿ, ನನ್ನ ಹೋಲ್ ಫ್ಯಾಮಿಲಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಅಂದರೆ ಟೆನ್ಷನಲ್ಲಿ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಅಫ್ಕೋರ್ಸ್ ಅದು ಅಂದರೆ ನನಗೆ ಐಡಿಯಾನೂ ಇರಲಿಲ್ಲ ರಘು ಸರ್ ಒಪ್ತಾರೆ ಅಂತ. ಆ್ಯಂಡ್ ಈವನ್ ಶಾನ್ವಿ ಮ್ಯಾಮ್, ನಾನು ಈವನ್ ಗಣೇಶ್ ಹೇಳ್ತಾ ಇದ್ದಿದ್ದು ಹೇಗೆ ಆ್ಯಕ್ಟ್ ಮಾಡೋಕ್ಕಾಗತ್ತೆ ಅವ್ರ ಜೊತೆ ಅಂತ. ಬಟ್ ಇಟ್ ವಾಸ್ ಲೈಕ್ ಕೇಕ್ ವಾಕ್. ಅದ್ರ ಬಗ್ಗೆ ಏನು ಮಾತಾಡೋದು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಗ್ರೇಟ್ ಕೋ ಸ್ಟಾರ್ಸ್ ಅನ್ನಂಗಿಲ್ಲ, ಸಚ್ ಗ್ರೇಟ್ ಮೆಂಟರ್ಸ್ ಅನ್ಬೋದು. ಆ್ಯಂಡ್ ಆ್ಯಕ್ಚುಯಲ್ ಕೋ ಸ್ಟಾರ್ಸ್ ನನಗೆ ಸುನಿಲ್, ನಾಟ್ಯ, ಸಾತ್ವಿಕ, ಆ್ಯಂಡ್ ವಿ ಹ್ಯಾಡ್ ಸೋ ಮಚ್ ಫನ್.
ಆ್ಯಕ್ಚುಲಿ ಏನು ಅಂದರೆ ನಾವು ಶೂಟಿಂಗ್ ಆದಮೇಲೆ ಶೂಟಿಂಗ್ ಮುಗ್ದೋಯ್ತಲ್ಲ ನಾವು ಬೇಜಾರಿಗೇನೆ ನಾವೆಲ್ಲ ಇವತ್ತು ಶೂಟಿಂಗ್ ಡ್ರೆಸ್ ಹಾಕೊಂಡು ಇಲ್ಲಿ ಬಂದ್ಬಿಟ್ಟಿರೋದು. ವಿ ಆರ್ ಜಸ್ಟ್ ರಿಲೀವಿಂಗ್ ದಟ್ ಮೂಮೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಇವೆಲ್ಲ ಇವತ್ತು ಬಂದಿರೋದು. ಹೋಪ್ಫುಲಿ ನಿಮಗೆ ಫಸ್ಟ್ ಲುಕ್ ಆ್ಯಂಡ್ ಟೀಸರ್ ಎರಡೂ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ, ಎಸ್ಪೆಷಲಿ ದ ಡಾನ್ಸ್ ರಾಕ್. ಥ್ಯಾಂಕ್ ಯು ಸೊ ಮಚ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನಿಲ್ ಅಂತ. ಎಸ್, ನೀವು ಹೇಳಿದ್ರಲ್ಲ ಅದೊಂದು ತದಾಸ್ತು ಅಂತ. ಹೌದು, ಇಟ್ ವಾಸ್ ಲೈಕ್ ಅ ಡ್ರೀಮ್ ಆ್ಯಕ್ಚುಲಿ ಟು ಶೇರ್ ಸ್ಕ್ರೀನ್ ವಿತ್ ಶಾಲಿನಿ ಮ್ಯಾಮ್ ಆ್ಯಂಡ್ ರಘು ದೀಕ್ಷಿತ್ ಸರ್. ಸೆಟ್ಟಲ್ಲಿ ರಘು ದೀಕ್ಷಿತ್ ಸರ್ ಈಸ್ ಒನ್ ಆಫ್ ದ ಕೂಲೆಸ್ಟ್ ಮ್ಯಾನ್ ಟು ಹ್ಯಾವ್. ಲೈಕ್ ಅವ್ರ ಜೊತೆ ನಾವು ಶೂಟ್ ಮಾಡಿದ್ದು ಇನ್ನ ಎಷ್ಟು ಖುಷಿ ಇದೆ ಅಂದರೆ ಅದು ಮಾಡಿದ್ದು. ವಿ ಮಿಸ್ ಇಟ್ ಆ್ಯಕ್ಚುಲಿ. ಶೂಟಿಂಗ್ ತುಂಬ ಮುಗ್ದಿದ್ದು ತುಂಬಾ ಬೇಜಾರಾಯಿತು. ಆಮೇಲೆ ಶಾಲಿನಿ ಮ್ಯಾಮಿಂದ ಎಲಿಗೆನ್ಸ್ ಆಟಿಟ್ಯೂಡ್ ಇಟ್ಸ್ ಟಾಪ್ ನಾಚ್. ಮಂಗಳೂರು ಶೆಡ್ಯೂಲಲ್ಲಿ ತುಂಬ ಮಜಾ ಮಾಡಿದ್ವಿ, ತುಂಬ ಚೆನ್ನಾಗಿ ಶೂಟ್ ಆಯಿತು. ಸೊ ಎಲ್ರಿಗೂ ನಮಸ್ಕಾರ ಫಸ್ಟ್ಲಿ, ಆ್ಯಂಡ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಅಪ್ಪು ಸರ್, I hope this team, rises up, and I hope the film rises up and does well. And the dream of me acting with him is gonna be the dream. But I'm sure I'm gonna make more films where he is gonna be proud of us, and that he is gonna be proud of Kannada cinema. Coming back to ನಮ್ಮ film ಬಗ್ಗೆ, ಆಕ್ಷನ್ ಕ್ವೀನ್ ಆಗಿ ಹೌಸ್ ಏನೋ ಟ್ಯಾಕ್ಸ್ ಕೊಡಬೇಡಿ ಪ್ಲೀಸ್, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಆ್ಯಕ್ಷನ್ ಮಾಡಿದ್ದೀನಿ, ಬಟ್ ಟ್ರಸ್ಟ್ ಮೀ, ದಿಸ್ guy here was behind me to do, and I'm very thankful to you. I'm very, very happy. For me now, the names in the project, the size of the project, nothing else matters. Only the talent matters, and this team is extremely talented. And this you're gonna see it in the teaser. ನೀವು ಡೆಫಿನೆಟ್ ಆಗಿ ನಿಮಗೆ ತುಂಬ ಇಷ್ಟ ಆಗುತ್ತೆ, and I'm very happy to be part of it. Thank you producers, thank you director, thank you co-stars. ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು, and I hope you enjoyed my company. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಟು ಮೈ ಪ್ರೊಡ್ಯೂಸರ್ಸ್, ಮೈ ಡಿರೆಕ್ಟರ್ಸ್, ದ ಹೋಲ್ ಟೀಮ್, ಬ್ಯಾಂಕ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಿನಿಮಾದಲ್ಲಿ ನನಗೆ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಟೀಸರ್ ನೋಡೋದ್ಮೇಲೆ ಮಾತಾಡೋಣ, ಬಟ್ ನನಗೆ ತುಂಬ ಎಕ್ಸೈಟ್ ಆಗಿರೋದು ಅಂದರೆ ನನಗೆ ರಘು ಸರ್ ಮತ್ತು ಶಾನ್ವಿ ಅವರು ಹೇಗೆ ಐ ಆಮ್ ಎಕ್ಸೈಟೆಡ್ ಟು ಸಿ ದೆಮ್. ಯಾಕಂದರೆ ನಾನು ಅವ್ರ ಜೊತೆ ನನಗೆ ಜಾಸ್ತಿ ಕಾಂಬಿನೇಷನ್ಸ್ ಇರಲಿಲ್ಲ, ಬಟ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ನಮ್ಮ ಡೈರೆಕ್ಟರ್ಸ್ ಅವರು ಹುಡುಕ್ತಾ ಇದ್ದಿದ್ದು, ಇದೇ ಥರ ಬೇಕು ಅಂತ ಹುಡುಕ್ತಾ ಇದ್ದಿದ್ದು ಆ ಎರಡು ಪಾತ್ರಕ್ಕೆ. ಸೊ ನನಗೆ ಅವರಿಬ್ಬರು ಪಾತ್ರ ಹೇಗಿರುತ್ತೆ ಅಂತ ನೋಡೋಕೆ ತುಂಬ ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಶಾನ್ವಿ ಆ್ಯಂಡ್ ರಘು ಸರ್. ಆ್ಯಂಡ್ ತುಂಬ ಮಜಾ ಮಾಡಿದ್ವಿ. ಸೊ ರಿತ್ವಿಕ್, ಸುನಿಲ್, ಲಾಟ್ಯ, ಒಂಥರ ತುಂಬ ಕೂಳೆ ಮಾಡಿದ್ದೀವಿ ಸೆಟ್ಟಲ್ಲೆಲ್ಲ. ಆ್ಯಂಡ್ ಪಿಕ್ಚರ್ ಮುಗ್ದಿರೋದು ಗೊತ್ತೇ ಆಗಿಲ್ಲ, ತುಂಬ ಫಾಸ್ಟಾಗಿ ಅವ್ರು ಹೇಗೆ ಹೇಳಿದ್ರು ನನಗೆ ಅದೇ ಥರ ಫಿನಿಶ್ ಮಾಡಿ ಆ್ಯಂಡ್ ಇವತ್ತು ನಿಮ್ಮ ಮುಂದೆ ಇದ್ದೀವಿ. ಇನ್ನು ಮಿಕ್ಕಿದ್ದು ನಿಮ್ಮ ಕೈಲಿದೆ, ಇದೇ ಥರ ಸಪೋರ್ಟ್ ಮಾಡಿ ನಾನು ನನ್ನ ಟೀಮ್ನ. ಥ್ಯಾಂಕ್ ಯು ಸೋ ಮಚ್. ಈಗ ಎಲ್ಲ ಕಲಾವಿದರ ಸಮ್ಮುಖದಲ್ಲಿ ಬ್ಯಾಂಕ್ ಚಿತ್ರದ ಫಸ್ಟ್ ಲುಕ್ ರಿವೀಲ್ ಆಗುವಂತಹ ಸಮಯ. ನಕುಲ್ ಮತ್ತೆ ತೇಜಸ್ ಅವರ ಜೊತೆ ಆಲ್ ದ ಬೆಸ್ಟ್ ಹೇಳೋಣ ಬ್ಯಾಂಕ್ ಚಿತ್ರಕ್ಕೆ.
ಲೈಟ್ಸ್ ನಮ್ಮೆಲ್ಲರ ನಿರೀಕ್ಷೆಯನ್ನ ಮೀರಿಸುವಂತಿದೆ, ನಿಜಕ್ಕೂ ಅದ್ಭುತವಾಗಿದೆ. ಸಿನಿಮಾದ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ, ಅದನ್ನ ಗಣೇಶ್ ಅವ್ರಿಗೆ ಬಿಡ್ತೀನಿ, ಅದು ಅವ್ರ ಡಿಪಾರ್ಟ್ಮೆಂಟ್. ಬಟ್ ನನ್ನನ್ನು ಬರೀ ಮ್ಯೂಸಿಷಿಯನ್ ಆಗಿ ನೋಡಿದ್ದಾರೆ ಎಲ್ಲರೂ ಇದ್ದವ್ರಿಗೆ. ಮೊಟ್ಟ ಮೊದಲನೇ ಬಾರಿಗೆ ನನ್ನಲ್ಲಿರೋ ಒಂದು ಆ್ಯಕ್ಟರ್ನ ಇವ್ರು ಕಂಡಿದ್ರು, ನಾನು ಅದನ್ನು ನೋಡಿರಲಿಲ್ಲ. ಬಟ್ ನನ್ನ ಕನ್ವಿನ್ಸ್ ಮಾಡಿ ಒಂದು ಆಪರ್ಚುನಿಟಿ ಕೊಟ್ಟು ಅದರಲ್ಲೂ ಒಂದು ಫ್ಯಾಂಟಾಸ್ಟಿಕ್ಲಿ ಫಸ್ಟ್ ರೋಲ್ ಹೆಂಗೆ ಸರ್? ಬೇರೆ ಇನ್ನೇನು ಇರೋಕ್ಕೆ ಚಾನ್ಸ್ ಇರಲಿಲ್ಲ ಅನ್ಸುತ್ತೆ. ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಗಣೇಶ್ಗೆ ಮತ್ತು ಋತ್ವಿಕ್ಗೆ. ಅದಕ್ಕಿಂತ ದೊಡ್ಡದಾಗಿ ನನಗೆ ತುಂಬ ಆತ್ಮೀಯರಾಗ್ಬಿಟ್ರು ಬಹಳ ಚಿಕ್ಕ ಸಮಯದಲ್ಲೇ ವಸಂತ್ ಸರ್ ಹಾಗೂ ಪೂಜಾ ವಸಂತ್ ಮೇಡಮ್ ಇಬ್ಬರೂ ಬಹಳ ಪ್ರೀತಿಯಿಂದ ನನ್ನ ಯಾವಾಗಲೂ ಮಾತಾಡಿಸಿದ್ರು, ಅವರ ಮಕ್ಕಳು ಕೂಡ. ಸೊ ವೆರಿ ಗ್ರೇಟ್ಫುಲ್ ಇಂಥ ಒಂದು ಒಳ್ಳೆ ಟೀಮ್ನಲ್ಲಿ ನನ್ನ ಡೆಬ್ಯೂ ಆ್ಯಸ್ ಅನ್ ಆ್ಯಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ ಆಗ್ತಾಯಿದೆ ಅಂತ ಎಲ್ಲರೂ ನನ್ನ ಇದೇ ರೀತಿ ಹಾರೈಸ್ತಾ ಇರಿ, ಆಶೀರ್ವದಿಸ್ತಾ ಇರಿ. ಇಡೀ ಚಿತ್ರತಂಡಕ್ಕೆ ನನ್ನ ಅಭಿನಂದನೆಗಳು ಹಾಗೂ ಮುಂದಿನ ದಾರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಐ ವಿಶ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಲಿಯೋನಾ ಸಮಥಿಂಗ್ ಇದು ಒಂದು ಹೊಸ ಥರ ಕ್ಯಾರೆಕ್ಟರ್ ಇದೆ, ನಾನು ಹೊಸ ಥರ ಏನೋ ಟ್ರೈ ಮಾಡಿದ್ದೀನಿ. ದ್ಯಾಟ್ ಆ್ಯಕ್ಚುಲಿ ದ ಓನ್ಲಿ ರೀಸನ್ ವಾಸ್ ಹಿಮ್. ನನಗೆ ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು. ಐ ವಾಸ್ ಡೌಟ್ಫುಲ್, ನನಗೆ ಆ್ಯಕ್ಚುಲಿ ಭಯ ಆಯಿತು ಮುಂಚೆ ಈ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ. ಹೀರೋಯಿನ್ ಥರ ರೋಲ್ ಮಾಡಿ ಸಡನ್ಲಿ ಈ ಥರ ವಿಲನ್ ಕ್ಯಾರೆಕ್ಟರ್ ಏನಾದರೂ ಇದೆ. ಸೊ ಐ ವಾಸ್ ಕೇರ್ಡ್, ನಾಟ್ ಲೈಕ್ ಐ ಆಮ್ ವೆರಿ ಸ್ಟ್ರಾಂಗ್ ದಟ್ ಸಡನ್ಲಿ ನಾನು ಆ ಥರ ಕ್ಯಾರೆಕ್ಟರ್ ಮಾಡಿದ್ಮೇಲೆ ಈ ಥರ ಕ್ಯಾರೆಕ್ಟರ್ ಮಾಡ್ಬೋದು. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ನನ್ನ ಫೀಲಿಂಗ್ಸ್ನ, ನನ್ನ ಕ್ಯಾರೆಕ್ಟರ್, ನನ್ನ ಆ್ಯಕ್ಟರ್ ಇನ್ಸೈಡ್ ಆ್ಯಕ್ಟರ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಈ ಥರ ಕ್ಯಾರೆಕ್ಟರ್ಸ್ ಮತ್ತೆ ಮತ್ತೆ ಬರಲ್ಲ. ಸೊ ಐ ಹ್ಯಾಡ್ ಟು ಡೂ ಇಟ್. ಆ್ಯಂಡ್ ವೆನ್ ಐ ಸ್ಟಾರ್ಟೆಡ್ ಶೂಟಿಂಗ್ ಫಾರ್ ಇಟ್, ಆ್ಯಸ್ ಸೂನ್ ಆಸ್ ಆ ಕಾಸ್ಟ್ಯೂಮ್ ಹಾಕೊಂಡ್ಮೇಲೆ ನನಗೆ ರಿಯಲೈಸ್ ಆಯಿತು ದಟ್ ಮೈ ಡಿಸಿಷನ್ ವಾಸ್ ರೈಟ್. ಬಿಕಾಸ್ ಲುಕಿಂಗ್ ಎಟ್ ಮೈ ಸೆಲ್ಫ್ ಓನ್ಲಿ ಐ ವಾಸ್ up to certain extent I was satisfied that okay, I am strong enough to experiment. ತುಂಬ ಜನ ಇದು ಮಾಡಲ್ಲ. ಸೊ experimenting results, I don't know, but experimenting is my job as an actor. To satisfy my creativity is my job. I have done it, so I hope you all like it. And teaser ನೋಡಿದ್ಮೇಲೆ ಐ ಆಮ್ ಲೈಕ್ ಫುಲ್ ಹ್ಯಾಪಿ. ಓಕೆ, ನನಗೆ ತುಂಬ ಇಷ್ಟ ಆಗಿದೆ. ಕಾನ್ಫಿಡೆನ್ಸ್ ಇದೆ because I'll tell you, it's a very simple thing. So when we start our journey in something, ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ, ತುಂಬ ಪ್ರಯತ್ನ ಮಾಡ್ತೀವಿ. So it comes out very beautiful. I hope this entire team of freshers, they continue the same hard work later also. I really request them to do, because they are immensely talented. And very ತುಂಬ ಖುಷಿ ಆಯಿತು ಈ ಮೂವಿನ ಎಕ್ಸೆಪ್ಟ್ ಮಾಡಿ, ಈ ರೋಲ್ ಪ್ಲೇ ಮಾಡಿ. Let me already tell you, I am playing a Dawn. The film is about these 3 people. Where are they? Yeah, these 4 people. The film is about them. And we are the part of the journey. These are the people are the actual heroes of the film. So enjoy it. ಫಸ್ಟ್ ಆಫ್ ಆಲ್ ಅದು ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಶಾನ್ವಿ ಮತ್ತು ರಘು ಸರ್ ತುಂಬಾ ಇಷ್ಟ ಆದರು. ಯು ಲುಕ್ ಹಾಟ್, ಬೋತ್ ಆಫ್ ಯು. ಆ್ಯಂಡ್ cinematography, direction, and editing, music. I am a fan of this team from the beginning, because I think I'm one of the one. ನಾನು ಫಸ್ಟು ಕತೆ ಸ್ಟಾರ್ಟ್ ಆದಾಗ I was one of them. And so ಜರ್ನಿ ನೋಡಿದ್ದೀನಿ ನಾನು. ಆ್ಯಂಡ್ ಐ ರಿಯಲಿ ವಿಶ್ ನಿಮ್ಮ ತಲುಪಿದೆ ಆ್ಯಂಡ್ ನೀವು ಇದನ್ನು ಇಷ್ಟಪಡ್ತೀರಾ ಅಂತ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಸಿರಿ, ನಾನು ಪ್ರತಿಯೊಂದು ಪಾತ್ರ ಸೆಲೆಕ್ಟ್ ಮಾಡಬೇಕಾದ್ರೂ ನಾನು 100% ಕೊಡ್ತೀನಿ. ನಾನು 100% ಕೊಡಬೇಕು ಅನ್ನೋದು ಒಂದು ನನಗಿರುತ್ತೆ. ಆ್ಯಂಡ್ ನಾನು ಈ ಸಿನಿಮಾದಲ್ಲಿ ನಾನು 100% ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಜನರಿಗೆ ಎಲ್ಲೋ ಒಂದು ಕಡೆ ಸಿರಿ ನೆನಪಿರ್ತಾಳೆ ಸಿನಿಮಾ ನೋಡಿದ್ಮೇಲೆ. ವೆರಿ ಫ್ರೆಶ್, ವೆರಿ ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್. ಸೊ ಜಾಸ್ತಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಲ್ಲ, ಬಿಕಾಸ್ ನಾನು ತುಂಬ
ಲಿಯೋನಾ ಆ್ಯಂಡ್ ಡ್ಯಾಡಿ ಕ್ಯಾರೆಕ್ಟರ್ ಬಗ್ಗೆ ತುಂಬ ಒಬ್ಸೆಸ್ಡ್ ಆಗಿಬಿಟ್ಟಿದ್ದೀವಿ ಆಲ್ರೆಡಿ ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ದಿಸ್ ಇಸ್ ಗೋನ್ ಕ್ಯಾರಿ ಆನ್. And anyway, thank you so much your teaser launch and thank you so much media and the print media. Thank you so much. ನೀವು ಯಾವಾಗಲೂ ನನ್ನ ಸಪೋರ್ಟ್ ಮಾಡಿದ್ದೀರಾ. ನನ್ನ ಕ್ಯಾರೆಕ್ಟರ ತುಂಬ ಇಂಡಿಪೆಂಡೆಂಟ್, ಸ್ಟ್ರೇಟ್ ಫಾರ್ವರ್ಡ್, ವೆರಿ ಇವಾಗಿನ ಜನ್ರೇಷನ್ ಥರ. ಸರ್ ಹಾಂ, ಆ್ಯಕ್ಚುಲಿ ನಂದು ನಾಟ್ಯ, ಋತ್ವಿಕ್ ಮತ್ತು ಸುನಿಲ್, ಸೊ 4 ಜನ ಒಂದು ಜರ್ನಿ ಸ್ಟೋರಿ. ಸೊ ಆ ಗ್ರೂಪಲ್ಲಿ ನಾನು ಇರ್ತೇನೆ. ಓಕೆ, ಥ್ಯಾಂಕ್ ಯು. ಅದೇ ನೀವು ಹೇಳ್ದಂಗೆ ಫಸ್ಟ್ ಟೀಸರ್ ನೋಡ್ಬಿಟ್ಟು ಆಮೇಲೆ ಮಾತಾಡ ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂತಂದ ನಿಮ್ಗೆ ಗೊತ್ತಾಗಿರ್ಬೇಕು. ಕಾಸ್ಟ್ಲಿ ಇರೋದೇ ಕೇಳ್ತೀರಲ್ಲ ಮೇಡಮ್? ಕಾಸ್ಟ್ಲಿ ಇರೋದೇ ಕೇಳ್ತೀರಲ್ಲ? ಕಾಸ್ಟ್ಲಿ ಇರೋದು. ಎಲ್ಲರೂ ನಮಸ್ಕಾರ. ಬ್ಯಾಂಕ್ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಭೂಷಣ್ ಅಂತ. ಡಿಮ್ಯಾಂಡ್ ಜಾಸ್ತಿ ಆಗಿದೆ ಭೂಷಣ್ ಅವ್ರಿಗೆ, ಕಾಲ್ ಮೇಲೆ ಕಾಲ್ ಬರ್ತಾ ಇದೆ. ಸಾರಿ ಸರ್. ನನ್ನ ಪಾತ್ರ ಬಂದು ಭೂಷಣ್ ಅಂತ. ಮಂಡ್ಯದಲ್ಲಿ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಇಂಜಿನಿಯರಿಂಗ್ ಓದ್ತಾ ಇರ್ತೀನಿ ಅಂತ ಮನೇಲಿ ಹೇಳಿ, ಸೆಕೆಂಡ್ ಇಯರಲ್ಲಿ ಫೇಲ್ ಆಗಿ ಮನೇಲಿ ಪಾಸ್ ಆಗಿದ್ದೀನಿ ಅಂತ ಹೇಳಿ ಮನೆಗೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಗ್ದಾನೆ ಇಲ್ಲಿ ಕೆಲಸ ಹುಡ್ಕೊಂಡು ಹಿಂಗೆ ಕೂತ್ಕೊಂಡು ಫೈನಲಾಗಿ ಎಕ್ಸಾಮ್ ಬರ್ದು ಪಾಸ್ ಆಗೋಣ ಓದೋಣ ಅಂತ ಕೂತ್ಕೊತಾನೆ. ಫ್ರೆಂಡು ಫೋನ್ ಮಾಡ್ತಾನೆ, ಬಾ ಮಗ ನೈಟ್ ಔಟ್ ಹೋಗೋಣ, ಒಂದು ರೌಂಡ್ ಔಟ್ ಬರೋಣ ಅಂತ. ಇವಾಗ ಇನ್ನೂ ಬುಕ್ ತೆಗ್ದಿದ್ದೀನಿ ಕಣೋ, ಆಮೇಲೆ ನೀವು ಪಾರ್ಟಿ ಮಾಡೋಣ ಅಂತ ಕರಿತಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇಲ್ಲ ಬಾ ಅಂತ ಹೇಳ್ತಾನೆ. ನಾನು ಅವನ ಜೊತೆ ಹೋಗ್ತೀನಿ. ಹೋದ್ಮೇಲೆ ಏನಾಗುತ್ತೆ ಅನ್ನೋ ಜರ್ನಿ ಏನಿದೆಯಲ್ಲ ಅದು ಸಿನಿಮಾದಲ್ಲಿ ನೋಡಬೇಕು. ಈ ಥರ ತುಂಬ ಖುಷಿ ಕೊಟ್ಟಿದೆ. ಮೊದಲನೇದಾಗಿ ನಮ್ಮ ರಘು ಸರ್ ಅವ್ರ ಜೊತೆ ಸ್ಟಾಪ್ ಮಾಡಿ ದಯವಿಟ್ಟು. ಮೊದಲನೇದಾಗಿ ನಮ್ಮ ರಘು ಸರ್ ಜೊತೆ ವರ್ಕ್ ಮಾಡಿದ್ದು ಆ್ಯಕ್ಚುಲಿ ತುಂಬ ಫ್ರೆಂಡ್ಲಿ ಆಗಿರ್ತಿದ್ರು. ತುಂಬ ಖುಷಿ ಕೊಟ್ಟಿದೆ. ನಮ್ಮ ಶಾನ್ವಿ ಮೇಡಮ್ ಕೂಡ ಆ್ಯಕ್ಚುಲಿ ಅವ್ರ ಜೊತೆ ಕೆಲಸ ಮಾಡಿದ್ರಲ್ಲ, ನಮಗೆ ಫಸ್ಟು ಭಯ ಆಗ್ತಾ ಇತ್ತು ಹೆಂಗೆ ಅಂತಂದ್ಬಿಟ್ಟು. ಆಮೇಲೆ ಆ್ಯಕ್ಚುಲಿ ತುಂಬ ಖುಷಿ ಕೊಡ್ತು. ಜೊತೆಗೆ ನಾವು ಸುನೀಲ್ ಅವರು ಮತ್ತು ನಮ್ಮ ಋತ್ವಿಕ್ ಸರ್ ಅಂತೂ ಈಗಿಂದೇ ನಾವು ಋತ್ವಿಕ್ ಅವರೆಲ್ಲ ಮುಂಚೆಯಿಂದ ಪರಿಚಯ ಇದ್ರೂ ಕೂಡ ನಾವು ಅವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೋಡಿರ್ತಿದ್ವಿ. ಇದರಲ್ಲಿ ಒಬ್ಬ ಒಳ್ಳೆ ಆರ್ಟಿಸ್ಟ್ ಆಗಿ ಒಬ್ಬ ಕೋ ಆರ್ಟಿಸ್ಟ್ ನನಗೆ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನಮ್ಮ ಸಾತ್ವಿಕ್ ಅವರು ಕೂಡ ನಮಗೆ ತುಂಬ ಹೆಲ್ಪ್ಫುಲ್ ಆದರು. ಕೆಲವೊಂದು ಸಿಚುವೇಶನ್ಸಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ಕೂಡ ಚೆನ್ನಾಗಿ ಬರೋದಕ್ಕೆ ಸೀನು ಇಷ್ಟ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಒಂದು ನಮ್ಮ ನಿರ್ದೇಶಕರು ಗಣೇಶ್ ಸರು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಈ ಮೂಲಕ ಧನ್ಯವಾದ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ನಿರ್ಮಾಪಕರಾದಂಥ ಪೂಜಾ ಮೇಡಮು ಮತ್ತು ವಸಂತ್ ಸರು ಅವ್ರಿಗೆ ಈ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಎಲ್ಲರ ಆಶೀರ್ವಾದ ಬೇಕು. ತುಂಬ ಚೆನ್ನಾಗಾಗಿದೆ ಸಿನಿಮಾ. ದಯವಿಟ್ಟು ಸಹಾಯ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಚಂದ್ರ ಅಂತ. ಇವ್ರು ಹೇಳ್ದಂಗೆ ಈ ಸಿನಿಮಾ ಎಡಿಟರ್ ಮತ್ತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಫಸ್ಟ್ ಆಫ್ ಆಲ್ ನಾನು ಈ ಸ್ಟೇಜ್ ಅಲ್ಲಿ ಬ್ಯಾಂಕ್ ಟೀಸರ್ ರಿಲೀಸ್ ಇವೆಂಟ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ರೀಸನ್ ಪೂಜಾ ಮೇಡಮ್ ಮತ್ತೆ ವಸಂತ್ ಸರ್. ಅವ್ರು ಇರ್ಲಿಲ್ಲ ಅಂದ್ರೆ ಈ ಟೀಸರ್ ಇವೆಂಟ್ ಆಗ್ತಿರ್ಲಿಲ್ಲ, ಸಿನಿಮಾನು ಆಗ್ತಾ ಇರ್ಲಿಲ್ಲ. ತುಂಬಾ ಖುಷಿ ಆಗುತ್ತೆ ಅವ್ರು ಇದುವರೆಗೂ ಮಾಡ್ಕೊಂಡ್ ಬಂದಿರೋ ಸಪೋರ್ಟ್, ಇವಾಗ ಮಾಡ್ತಿರೋ ಸಪೋರ್ಟ್, ಮುಂದೆ ಮಾಡ್ತಿರೋ ಸಪೋರ್ಟ್. ಅಂದ್ರೆ ಅದಕ್ಕೆ ನಾವೆಷ್ಟು ಋಣಿ ಅಂದ್ರೆ ಅದು ಹೇಳಕ್ ಆಗಲ್ಲ, ಅಷ್ಟು ಗ್ರೇಟ್ಫುಲ್ ಇದೀವಿ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ಬಿಗಿನಿಂಗ್ ಇಂದ ಇದ್ದೀನಿ ಒಂದು ಜರ್ನಿಲಿ, ಸ್ಕ್ರಿಪ್ಟ್ ಇಂದ ಇದ್ದೀನಿ. ತುಂಬಾ ಚೆನ್ನಾಗಿ ಆಗಿದೆ ಸಿನಿಮಾ. ನೀವೇ ನೋಡಿದಿರ ಟೀಸರ್. ಈಗ ಮುಂದೆ ಜನ ಹೇಳ್ಬೇಕಷ್ಟೇ ಅದು ಹೇಗಾಗತ್ತೆ. ಮನೀಶ್, ಆನಂದ್ ಆಡಿಯೋದಲ್ಲಿ ಸಾಂಗ್ ರಿಲೀಸ್ ಆಗಿದೆ. ಸೊ ನೀವು ಯಾವ ರೀತಿ ವಿಷಯ ತಿಳಿಸ್ತೀರಾ? ಏನ್ ಹೇಳ್ತೀರಾ? ಬ್ಯಾಂಕ್ ಟೀಸರ್ ನೋಡಿದ್ರಿ, ನಿಮ್ಮ ರಿಯಾಕ್ಷನ್? ಎಲ್ರಿಗೂ ನಮಸ್ಕಾರ. ಬ್ಯಾಂಕ್ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ಇದು ಸಾಂಗು ತುಂಬ ಚೆನ್ನಾಗಿದೆ. ಅದರಲ್ಲಿ ಮ್ಯೂಸಿಕ್ ವೈಸ್ ಇಟ್ ಇಸ್ ವೆರಿ ಗುಡ್. ಎಡಿಟ್ ಅಂತ ಇಟ್ಕೊಳ್ಳೋದಾಗಲಿ ಆಲ್ ದಿ ಬೆಸ್ಟ್. ಒಂದೇ ನಿಮಿಷ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ನಿಮಿಷ ಬೇಗ ಸ್ಟೇಜಿಗೆ ಬನ್ನಿ. ಬೇಗ 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 ಸಾಗಿ.
ಸೊ ಮೋಸ್ಟ್ಲಿ ಇದೊಂದೇ ಸ್ಟೇಜ್ ಮೇಲೆ ಅನ್ಸುತ್ತೆ ಆಕ್ಟರ್ನ ಸ್ವಲ್ಪ ಮಾಸ್ಕ್ ಮಾಡಿ ನಿಂತ್ಕೊಳ್ಳೋ ಟೀಮ್ ಇದು. ಮೋಸ್ಟ್ಲಿ ಇದೊಂದೇ ಸ್ಟೇಜು, ಇದೊಂದೇ ಫ್ರೇಮು. ಸೊ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಸೊ ಇವಾಗ ಮಾತ್ರ ನಾವು ಮುಂದಿರ್ತೀವಿ. ಇನ್ನೊಂದು ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ಸ್ಟಿರಿಯೋಟಿಪಿಕಲ್ ಸಿನಿಮಾ ನೋಡಬೇಡಿ. ನಂಗೆ ಆಲ್ಮೋಸ್ಟ್ ಗೊತ್ತಿರೋದು ವೆರಿ ವೆಲ್ ಎಜುಕೇಟೆಡ್ ಪೀಪಲ್ ಇಲ್ಲಿ ನಿಂತಿರೋರು ಮೋಸ್ಟ್ಲಿ ನನಗಿಂತ ಜಾಸ್ತಿ ಅಗ್ರಿಗೇಟಲ್ಲಿ ಪಾಸ್ ಆಗಿದ್ದಾರೆ, ಇಂಜಿನಿಯರಿಂಗ್ ಎಲ್ಲರೂ. ಸೊ ಎಲ್ಲ ಎಜುಕೇಟೆಡ್ ಬ್ರೈನ್ಸ್ ಬರ್ತಾ ಇದೆ ಸಿನಿಮಾಗೆ. ಈಗ ಹಳೆ ಥರ ಇಲ್ಲ. ಇಟ್ಸ್ ನ್ಯೂ ವೇವ್. ಸಿಕ್ಕಾಪಡೆ ಸೈಕಿದ್ದಾರೆ ಎಲ್ಲರೂ. ನಾನು ನನಗೆ ರಾ ಹೇಳ್ತೀನಿ, ಅವ್ರು ಕೊಡೋ ಐಡಿಯಾಸ್ ಆಕ್ಚುಲಿ ನನ್ನ ತಲೆಯೊಳಗೆ ಹಾಕೊಂಡು ನನ್ನ ಪ್ರೋಸೆಸ್ ಮಾಡ್ಕೊಳಕ್ಕೆ ವಿಲ್ ಟೇಕ್ ಟೈಮ್. ಸೊ ಹೇಳಲ್ಲ, ಕೌಶಿಕ್ ಅಂತ ಅವ್ನು ತೆಗಿತಾನೆ ನನ್ನ ಸಿನಿಮಾ, ಆಯ್ತಾ? ಅವ್ನು ಯಾವುದೇ ಸಿನಿಮಾ ತೆಗೆದ್ರು ನಾವು ನಿಂದಿರ್ತೀನಿ. ಸೊ ಐ ವಿಲ್ ಬಿ ವಿತ್ ಇನ್ ಇಸ್ ಹೋಲ್ ಜರ್ನಿ. ಅವ್ನು ತೆಗಿಯೋ ಥರ ಸಿನಿಮಾ ನೋಡಿ. ಇಟ್ ವಿಲ್ ಬಿ ಅ ನ್ಯೂ ಕೈಂಡ್ ಇನ್ ಕನ್ನಡ ಸಿನಿಮಾಸ್. ನನಗೆ ಆ ಸ್ಟ್ರೆಂತ್ ಇಲ್ಲ, ಅವ್ನಿಗಿರೋ ಸ್ಟ್ರೆಂತು. ದಿಸ್ ಇಸ್ ಮಹೇಶ್, ಪಕ್ಕಾ ಕಮರ್ಷಿಯಲ್ ಹೆಡ್ ಇದು. ಸೊ ಕಮರ್ಷಿಯಲ್ ಸಿನಿಮಾಸ್ ಕೊಡ್ತಾನೆ. ದಿಸ್ ಈಸ್ ಆದರ್ಶ್, ಆ್ಯಂಡ್ ಇವನ್ ಬಗ್ಗೆ ಏನಂತ ಅವನಿಗೂ ಗೊತ್ತಿಲ್ಲ. ಈಸ್ ವೆರಿ ಯಂಗ್, ವಾಟ್ 20? ಈಸ್ ಜಸ್ಟ್ 20. ಆ್ಯಂಡ್ ಈ 20ಲಿ ಸ್ಟೇಜ್ ಮೇಲೆ ಇತ್ತಿದ್ದಾನೆ. ನಾನು 20ಲಿ ಇರ್ತಾ ಮೋಸ್ಟ್ಲಿ ನಾನು ಕಾಲೇಜಲ್ಲಿ ಪಾರ್ಕಿಂಗಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೆ. ಸೊ ಇವನು ಬೇಗ ಬೆಳಿತಾನೆ. ಇನ್ನ ಕೃಷ್ಣ ಅಂತ ವೆರಿ ಹಾರ್ಡ್ ವರ್ಕರ್. ಏನ್ ಕೆಲಸ ಮಾಡಿ ಈಗಲೇ ಬೇಕಾದ್ರೆ ಅವನಿಗೆ ಅದನ್ನ ಇಳಿಸು ಅಂದ್ರೆ ಲೈಟ್ ಇಳಿಸ್ತಾನೆ. ಸೊ ವೆರಿ ಎನರ್ಜೆಟಿಕ್ ಗಾಯ್. ಥ್ಯಾಂಕ್ ಯು ಕೃಷ್ಣ. ಸರ್ ಇಂಟ್ರೊಡಕ್ಷನ್ ಅಲ್ಲ ಸರ್, ಇದೊಂದೇ ಸ್ಟೇಜ್ ಸಿಗೋದು. ಹೇಳ್ಬಿಡ್ತೀನಿ ಸರ್, ಆಯ್ತಾ? ಒಂದೇ ನಿಮಿಷ ಸರ್, ಇಟ್ಸ್ ಓಕೆ. ಒಂದೇ ನಿಮಿಷ. ಬಿಕಾಸ್ ನನ್ನ ಹುಡುಗರು ನಾನು ಕೆಲಸ ಮಾಡೋದ್ರ ಬಗ್ಗೆ ಹೇಳಲೇಬೇಕಾಗತ್ತೆ. ಸೊ ಇವ್ರು ನನ್ನ ಜೊತೆ ಇದ್ದವರು. ಸೊ ದಿಸ್ ಇಸ್ ಪೃಥ್ವಿ. ಇವನು ಅಷ್ಟೇ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಇನ್ನ. ಇಸ್ ಆಸ್ ಅ ಬ್ರಿಲಿಯಂಟ್ ಮೈಂಡ್. ಆನಂದ್ ಅಂತ ಜರ್ನಿ ಸ್ಟಾರ್ಟಿಂಗ್ ಇಂದ ಇದ್ದಾನೆ. ಇಸ್ ಹರ್ಷಿತ್, ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂಡ್ ಕ್ರೇಜಿಯಾಗಿ ಸಿನಿಮಾ ಮಾಡ್ತಾನೆ. ಅವ್ನು ಶಾರ್ಟ್ ಮೂವೀಸ್ ನೋಡಿ ಯೂಟ್ಯೂಬಲ್ಸ್ ಇದೆ. ದಿಸ್ ಇಸ್ ಸಾಗರ್, ಇಸ್ ಆಲ್ ರೌಂಡರ್. VFX ಮಾಡ್ತಾನೆ. ಓಕೆ, ಯು ಗಾಟ್ ಟು ನೋ ಎಷ್ಟು ಕೆಲಸ ಮಾಡ್ತಾನೆ ಅಂತ. ನಾನು ಲಿರಿಕಲ್ ವಿಡಿಯೋ ಇಂದ ಹಿಡಿದ್ಬಿಟ್ಟು ಎಲ್ಲ VFX ಕೆಲಸ ಇಂದ ಹಿಡಿದು ಕ್ಯಾಮ್ರಾ ವರ್ಕ್ ಇಂದ ಹಿಡಿದು ಅಸಿಸ್ಟೆಂಟ್ ಆಗಿ ಎಲ್ಲ ವರ್ಕ್ ಮಾಡ್ತಾನೆ. ಅಂಡ್ ದಟ್ ಇಸ್ ವರುಣ್ ರಾಮ್. ನಾನು ಅವನು ಆಲ್ಮೋಸ್ಟ್ ಬೆಳಗಿನ ಜಾವ 5 ಗಂಟೆನಾಗ ಫೋನಲ್ಲಿ ಡಿಸ್ಕಸ್ ಮಾಡಿ ಸ್ಕ್ರಿಪ್ಟ್ ಡೈಲಾಗ್ಸ್ ಬರೆದಿದ್ದು. ಸೊ ಇಷ್ಟು ನನ್ನ ಟೀಮು. ಸಾರಿ ಸರ್, ನಾನು ಟೈಮ್ ತಗೊಂಡೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ. ಬಿಕಾಸ್ ಇವರಿಂದ ಸಿನಿಮಾ ಆಗಿದೆ, ಇವರಿಂದ ನಾವೆಲ್ಲ ಕೂತಿದ್ದೀವಿ. ಸೊ ಯಾ, ಥ್ಯಾಂಕ್ ಯು. ಸರಿ, ಹೇಳಿ, ಕೆಲಸ ಮಾಡಿದ್ದೀನಿ. ಓಕೆ, ಚಿತ್ರದಾಸ್ ಅಂತವ್ರೆ, ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಅರೇಂಜ್ ಮಾಡ್ಕೊಡಿ. ಸಾರಿ, ನನ್ನ ಹೆಸರು ಲೇಟಾಗಿ ತೊಗೊಂಡೆ. ಓಕೆ, ಒಂದು 2 ನಿಮಿಷದಲ್ಲಿ ಮಾತು ಮುಗಿಸ್ಬಿಡ್ತೀನಿ. ಸೊ ನನ್ನ ಹೆಸರು ಶ್ರೀ ಗಣೇಶ್ ಪರಶುರಾಮ್ ಅಂತ. ನಮ್ಮ ಅಮ್ಮನ ಹೆಸರು ಶ್ರೀದೇವಿ, ನಮ್ಮ ಅಪ್ಪನ ಹೆಸರು ಪರಶುರಾಮು. ಅವ್ರ ಹಿಂದೆ ಮುಂದೆ ನಾನು ಸೇಫ್ ಆಗಿದ್ದಾರೆ. ನನ್ನ ಮಧ್ಯದಲ್ಲಿ ಗಣೇಶ. ಸೊ ಅವರೇ ನನ್ನ ಸಪೋರ್ಟು, ವಿಲ್ ಪವರ್ ಎಲ್ಲದು. ಆ್ಯಂಡ್ ನನ್ನ ಇನ್ಲಾಸ್ ಆರ್ತಿ ಮ್ಯಾಮ್ ಅವ್ರು ಬಂದಿದ್ದಾರೆ. ತುಂಬ ಥ್ಯಾಂಕ್ ಯು. ಚಾರ್ವಿ ಅಂದ್ರೆ ಇವರೆಲ್ಲ ಸಿಕ್ಕಾಪಟ್ಟೆ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಬಿಕಾಸ್ 3 years ಇಂದ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಇಟ್ಸ್ ಕ್ರೇಜಿ ಜರ್ನಿ. ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಹೇಳ್ಕೊಳಕ್ಕಾಗಲ್ಲ, ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಇದನ್ನ ಬಿಟ್ರೆ ವಸಂತ್ ಸರ್, ಪೂಜಾ ಮ್ಯಾಮ್, ನಾನು ಸುಮ್ಮನೆ ಏನೋ ಹೇಳ್ಬೇಕಂತಲ್ಲ, ರಿಯಲಿ ಯು ಗೈಸ್ ಮೀನ್ ವರ್ಲ್ಡ್ ಟು ಮೀ. ಸೊ ಈ ಸ್ಟೇಜ್ ಕೊಟ್ಟಿದ್ದಕ್ಕೆ, ಈ ಸಿನಿಮಾ ಕೊಟ್ಟಿದ್ದಕ್ಕೆ ಎಲ್ಲದಕ್ಕೂ ನಾನು ಒಂದು ಪ್ರಾಮಿಸ್ ಮಾಡ್ತೀನಿ. ಈಗಲೂ ತುಂಬಾ ಕಾನ್ಫಿಡೆಂಟ್ ಆಗಿ ಪ್ರಾಮಿಸ್ ಮಾಡ್ತೀನಿ. ದಿಸ್ ಫಿಲಮ್ ಗೋನಾ ಬಿ ಅ ಶೋರ್ ಶಾರ್ಟ್, ಆಯ್ತಾ? ಮಾರ್ಕ್ ಮೈ ವರ್ಡ್ಸ್. ದಿಸ್ ಫಿಲಮ್ ಬಿ ಅ ಶೋರ್ ಶಾರ್ಟ್. ಬಿಸ್ನೆಸ್ ವಿಷಯದಲ್ಲಿ, ಆಡಿಯನ್ಸ್ ವಿಷಯದಲ್ಲಿ, ರಿವ್ಯೂಸ್ ವಿಷಯದಲ್ಲಿ, ಕ್ರಿಟಿಕ್ಸ್ ವಿಷಯದಲ್ಲಿ, ಯು ಕೆನಾಟ್ ಟೇಕ್ ದಿಸ್ ಮೂವಿ. ಸೊ ಗ್ರಾಂಟೆಡ್ ಆಗಿ 1 ವಾರದಲ್ಲಿ ಬಂದೋಗೋ ಸಿನಿಮಾ ತರ ಇದು ಆಗಲ್ಲ. ಇದನ್ನ ಆಗಕ್ಕೆ ನಾವು ಬಿಡಲ್ಲ, ನಾವು ಯಾರು ಬಿಡಲ್ಲ ಮೋಸ್ಟ್ಲಿ. ದಿಸ್ ಇಸ್ ಗೋನಾ ಬಿ ಅ ಶೋರ್ ಶಾರ್ಟ್. ಮಾರ್ಕ್ ಮೈ ವರ್ಡ್ಸ್. ದಟ್ಸ್ ಇಟ್. ಇಷ್ಟೇ. ಮೋಸ್ಟ್ಲಿ ಕಾನ್ಫಿಡೆನ್ಸ್ ಟಾಕ್ ಸಾಕು ಅನ್ಸುತ್ತೆ. ಇನ್ನ ಸಿನಿಮಾದ ಬಗ್ಗೆ ಜಾಸ್ತಿ ಹೇಳಲ್ಲ. ಸಿನಿಮಾ ಬಗ್ಗೆ ಒಂದಿಷ್ಟು ರಿವೀಲ್ ಮಾಡೋದಾದ್ರೆ ಸರ್, ಸಿನಿಮಾ ಟೋಟಲ್ ಆಗಿ 50 days ಶೂಟ್ ಮಾಡಿದ್ವಿ. 12 days ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಮಂಗಳೂರು ಸುತ್ತಮುತ್ತಲು ಎಲ್ಲ ಕಡೆ. ಸೊ ಇನ್ನು ಬಾಕಿ ಎಲ್ಲ ಬೆಂಗಳೂರಲ್ಲೇ ಶೂಟ್ ಮಾಡಿದ್ವಿ. ಟೊರೊಂಟೊ ಫ್ಯಾಕ್ಟ್ರಿಲಿ ಸೆಟ್ ಹಾಕಿ ಶೂಟ್ ಮಾಡಿದ್ವಿ. ಸೊ ದ ಲಾಸ್ಟ್ 3 days ಏನಿತ್ತು ಅದು ನೀವು ನೋಡ್ತೀರಾ ಟೀಸರ್ ಟ್ರೈಲರ್ ರಿವೀಲ್ ಮಾಡ್ತೀನಿ. ರೈನ್ ಫೈಟ್ ಇದೆ, ಕ್ರೇಜಿ ರೈನ್ ಫೈಟ್. ರಘು ಸರ್ ಮತ್ತೆ ಶಾನ್ವಿ ಮ್ಯಾಮ್ 1-on-1 ಆಗೋ ಇದದು. ಮೋಸ್ಟ್ಲಿ ಆಡಿಯನ್ಸ್ ಸರ್ ಬ್ಯಾಂಗ್ ಅನ್ನೋ ಒಂದು ಸೌಂಡಿಂಗ್ ಸರ್ ಅಷ್ಟೇ. ಈಗ ಟೀಸರ್ ನೋಡಿದಾಗ ಈಗ ನೀವೇನಂತೀರೋ ಅವ್ರಿಗೂ ಸಾರಿ ಸರ್ ಡಾರ್ಕ್ ಕಾಮಿಡಿ ಆಕ್ಷನ್ ಮೂವಿ ಸರ್. ಡಾರ್ಕ್ ಕಾಮಿಡಿ ಇರುತ್ತೆ, ಆಕ್ಷನ್ ಇರುತ್ತೆ. ಅಂದ್ರೆ ಟಾಮ್ ಅಂಡ್ ಜೆರಿ ಸರ್. ಈಗ ಡಾರ್ಕ್ ವರ್ಲ್ಡ್ ಟಾಮ್ ಅಂಡ್ ಜೆರಿ ಬಿಟ್ರೆ, ಟಾಮ್ ಅಂಡ್ ಜೆರಿ ಏನ್ ಮಾಡ್ತಿರುತ್ತೆ ಅಂದ್ರೆ ಜೀವ ಓಡಿಸ್ಕೊಳಕ್ಕೆ ಜರಿ ಓಡ್ತಿರುತ್ತೆ, ಟಾಮ್ ಅಟ್ಯಾಕ್ ಮಾಡ್ತಿರುತ್ತೆ, ಬಟ್ ನಮಗೆ ನಗು ಬರ್ತಾ ಇರುತ್ತೆ. ಸೊ ಸೇಮ್ ಕೈಂಡ್. ಸರ್ ರಘು ದೀಕ್ಷಿತ್ ಗ್ಯಾಂಗ್ಸ್ಟರ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ, ಡ್ಯಾಡಿ ಅಂತ.
ಒಂದೊಂಥರ ಪಿಕ್ಯುಲರ್ ಕ್ಯಾರೆಕ್ಟರ್ ತುಂಬಾ ಒಂಥರ ಮಧ್ಯ ಸಿನಿಮಾದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಫಿಲ್ ಆಗ್ತಾ ಹೋಗುತ್ತೆ. ಶಾನ್ವಿ ಅವ್ರ ಕ್ಯಾರೆಕ್ಟರ್ ಅಷ್ಟೇ ಎಕ್ಸಾಕ್ಟ್ಲಿ ಅವ್ರ ಅಪೋಸಿಟ್ ಆಗಿ ನಿಂತ್ಕೊಂಡು ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ. ಫೆಬ್ಬಿಗೆ ಬರ್ತಿದೀವಿ ವಿತ್ ಆಲ್ ಅವರ್ ಪ್ರೊಡ್ಯೂಸರ್ ಸಪೋರ್ಟ್. ಫೆಬ್ಬಿಗೆ ಬರ್ತಿದ್ವಿ, ಅವಾಗ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಟ್ರೈಲರ್ ಬಿಡ್ತೀನಿ, ಸನ್ಸಿಕ್ಷ ಒಂದು 3 ನಿಮಿಷ ಟ್ರೈಲರ್ ರೆಡಿ ಇದೆ. ಸೊ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಜಸ್ಟ್ ವಿಜುವಲ್ ಟ್ರೀಟ್ ನಾವು ಏನು ಮಾಡಿದೀವಿ ಅಂತ ತೋರ್ಸಕ್ಕೆ ಟ್ರೈಲರ್ ಲಾಂಚು ಮತ್ತೆ ಮರ್ಚೆಂಟೈಸ್ ಓಪನ್ ಮಾಡಿದ್ವಿ.